We already know the meaning of formal organization. Formal organization including one of the well-defined structure. They can follow certain rules and regulations for its smooth functioning of the organization. These rules and regulations framed by the ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಔಪಚಾರಿಕ ಸಂಘಟನೆಯಲ್ಲಿ ಏನಾಗುತ್ತೆ ಮೇಲ್ಹಂತದ ಅಧಿಕಾರಿಗಳು ಅವರದೇ ಆದಂಥ ಒಂದು ನಿರ್ದಿಷ್ಟವಾದ ನೀತಿ ನಿಯಮಗಳನ್ನು ಜಾರಿಗೆ ತಂದಿರ್ತಾರೆ. ಈ ನೀತಿ ನಿಯಮಗಳನ್ನು ಪ್ರತಿಯೊಬ್ಬ ಕೆಲಸಗಾರನು ಕೂಡ ಏನು ಮಾಡಬೇಕಾಗತ್ತೆ, ಅದನ್ನು ಅಳವಡಿಸಿಕೊಂಡು ಕೆಲಸನ ಮಾಡಬೇಕಾಗತ್ತೆ. ಈ ರೀತಿ ಒಂದು ಮಾಡುವಂಥ ಒಂದು ಆರ್ಗನೈಸೇಷನ್ ಒಂದು ಫಾರ್ಮಲ್ ಆರ್ಗನೈಸೇಷನ್ ಅಥವಾ ಒಂದು ಔಪಚಾರಿಕ ಸಂಘಟನೆ ಅಂತ ಹೇಳ್ತೀವಿ. So in this class we are going to discuss about the advantages of formal organization. Okay, advantages of formal organization ಅಂದ್ರೆ ಈ ಒಂದು ಔಪಚಾರಿಕ ಸಂಘಟನೆಯ ಅನುಕೂಲಗಳು. Okay, ಔಪಚಾರಿಕ ಸಂಘಟನೆ ಅನುಕೂಲಗಳು ಏನೇನಂತ ನೋಡೋಣ. ಓಕೆ, ಇಟ್ ಈಸ್ ಈಸಿ ಟು ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಸಿನ್ಸ್ ದ ಮ್ಯೂಚುವಲ್ ರಿಲೇಶನ್ಶಿಪ್ಸ್ ಆರ್ ಆಲ್ರೆಡಿ ಡಿಫೈನ್ಡ್. ಓಕೆ, ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಈಸಿಯಾಗಿ ನಾವೇನು ಮಾಡ್ಬೋದು, ನಾವು ಫಿಕ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, in the formal organization including the well-defined structure like top level, middle level and the lower level organization, each and every level the people they are working clearly on the basis of their responsibilities. ಅಂದರೆ ಇಲ್ಲಿ ಪ್ರತಿಯೊಬ್ಬ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬ ವರ್ಕರಿಗೂ ಅವನದೇ ಆದಂಥ ಒಂದು ನಿರ್ದಿಷ್ಟವಾದ ಒಂದು ಕಾರ್ಯ, ನನಗೆ ಏನು ಮಾಡಬೇಕು, ನನ್ನ ಪೊಸಿಷನ್ ಏನು, ನಾನು ಎಷ್ಟು ಮಟ್ಟಿಗೆ ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅದರಿಂದ ನಾವು ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಡಬೇಕಾದ್ರೆ ನಾವು ಈಸಿಯಾಗಿ ಕೊಡ್ಬೋದು. ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನೋ ಒಂದು ವರ್ಕ್ ಇರುತ್ತೆ, ಇಲ್ಲಿರುವಂಥ ಒಂದು ಪೀಪಲ್ಸ್ ಏನಾಗುತ್ತೆ, ಈ ಒಂದು ವರ್ಕನ್ನು ಕೊಡ್ತೀವಿ. ಈಗ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾವ ಕೆಲಸ ಕೊಡಬೇಕು ಅದನ್ನು ಕೊಡ್ಬೋದು. ಈಗ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯಾವ ಕೆಲಸ ಕೊಡಬೇಕು ಅದನ್ನು ಕೊಡ್ಬೋದು. ಅಂದರೆ ಇಲ್ಲಿ ಸ್ಟ್ರಕ್ಚರ್ ಕ್ಲಿಯರ್ ಆಗಿ ಡಿಫೈನ್ ಆಗಿರೋದ್ರಿಂದ, ಒಂದು ಅಥಾರಿಟಿ ರಿಲೇಶನ್ಶಿಪ್ ಇರೋದ್ರಿಂದ ಯಾರಿಗೆ ಯಾವ ಕೆಲಸ ಯಾವಾಗ ಕೊಡ್ಬೋದು ಅನ್ನೋದನ್ನ ಈಸಿಯಾಗಿ ನಾವಿಲ್ಲಿ ಕೊಡ್ಬೋದು. ಈಸಿಯಾಗಿ ನಾವು ಎನಿ ಟೈಮ್, ಯಾವುದೇ ಟೈಮಲ್ಲೂ ಕೂಡ ನಾವು ಒಂದು ರೆಸ್ಪಾನ್ಸಿಬಿಲಿಟಿನ ಈಸಿಯಾಗಿ ನಾವಿಲ್ಲಿ ಕೊಡೋದಕ್ಕೆ ಇದು ಸಹಾಯ ಆಗುತ್ತೆ, ಅಂದರೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಅಡ್ವಾಂಟೇಜ್. ಅನದರ್ ಒನ್ ಇಸ್ there is no ambiguity in the role of members. It helpful to do avoiding the duplication of the work. Okay, ಏನಾಗುತ್ತೆ, ಸೊ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಕೆಲಸ ಇರೋದ್ರಿಂದ ಇಟ್ ಈಸ್ ದೇರ್ ಇಸ್ ನೋ ಅಂಬಿಗಿಟಿ. ಅಂದರೆ ಅಂಬಿಗಿಟಿ ಅಂದರೆ ಇವಾಗ ಸೆಲ್ಫಿಶ್ನೆಸ್, ನಾನು ನಂದು ಡಿಪಾರ್ಟ್ಮೆಂಟ್ ನಂದು, ನಾನು ಇಷ್ಟ ಬಂದರೆ ನಾನು ಏನಾದರೂ ಮಾಡ್ಕೋತೀನಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅವನ ಜವಾಬ್ದಾರಿ ಏನು, ಅವನ ಕೆಲಸ ಏನು ಅಂತ ಒಂದು ಸ್ಟ್ರಕ್ಚರಲ್ ಒಂದು ಫ್ರೇಮ್ ವರ್ಕ್ ಇರುತ್ತೆ. ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿ ನಾವೇನು ಮಾಡ್ತೀವಿ, ನಿನ್ನ ಜವಾಬ್ದಾರಿ ಇಷ್ಟು ಈ ಒಂದು ಫ್ರೇಮ್ ವರ್ಕಲ್ಲಿ ನೀನು ಕೆಲಸ ಮಾಡಬೇಕು ಅಂತ ಕ್ಲಿಯರಾಗಿ ನಾವು ಡಿಫೈನ್ ಮಾಡೋದ್ರಿಂದ ಅವನು ಅದನ್ನು ಬಿಟ್ಟು ಆಚೆ ಹೋಗಂಗಿಲ್ಲ, ಅಂದರೆ ಅದನ್ನು ಬಿಟ್ಟು ಬೇರೆ ವರ್ಕ್ ಮಾಡೋಂಗಿಲ್ಲ. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ಒಂದು ಡುಪ್ಲಿಕೇಶನ್ ಆಫ್ ವರ್ಕ್, ಅಂದರೆ ಒಂದು ಏನೋ ಅವ್ನಿಗೆ ಯಾವುದೇ ಒಂದು ಅನಿರ್ದಿಷ್ಟವಾದ ಒಂದು ಕೆಲಸ ಅಂತ ಇಲ್ಲಿ ಆಗೋದಿಲ್ಲ. ಏನು ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾತ್ರನೇ ಕೆಲಸ ಮಾಡ್ತಾರೆ, ಅಷ್ಟು ಮಾತ್ರನೇ ಸಾಧ್ಯ ಆಗುತ್ತೆ ಇಲ್ಲಿ ಮಾಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಲೈಕ್ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಈ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದರೆ ಲೈಕ್ ಹೈಯರ್ ಅಥಾರಿಟಿ ಅಂತ ಇವ್ನ ಲಿಮಿಟ್ ಮೀರಿ ಕೆಲಸ ಮಾಡೋಂಗಿಲ್ಲ. ಓಕೆ, ಇವಂದೇ ಆದಂಥ ಒಂದು ಲಿಮಿಟೇಷನ್ಸ್ ಇರುತ್ತೆ, ಒಂದು ಲಿಮಿಟ್ ಇರುತ್ತೆ, ಇವಂದೇ ಆದಂಥ ಪರ್ಟಿಕ್ಯುಲರ್ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರುತ್ತೆ. ಇದನ್ನು ಫಾಲೋ ಮಾಡಿ ವಿತಿನ್ ದಟ್ ಆ ಒಂದು ಫ್ರೇಮ್ ವರ್ಕಲ್ಲೇ ಏನು ಕೆಲಸ ಮಾಡಬೇಕು. ಇದನ್ನು ಬಿಟ್ಟು ನಾನು ಮ್ಯಾನೇಜರ್ ಅಂತ ಬೇರೆ ನನ್ನ ಇಷ್ಟವನ್ನ ಕೆಲಸ ಮಾಡೋಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಓಕೆ, ಅದರಿಂದ ಇಲ್ಲಿ ಅನ್ನೆಸೆಸರಿ ಆಕ್ಟಿವಿಟೀಸ್ಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಅದರಿಂದ ಕೆಲಸ ಈಸಿಯಾಗಿ ನಡ್ಕೊಂಡು ಹೋಗುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ another advantage. Another one is it leads to effective accomplishment of the goals. So each employee knows the role who has to report to whom. Okay, ಏನಾಗುತ್ತೆ, each and every person can clearly knows the
ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್. ಪ್ರತಿಯೊಬ್ಬರು ಕೂಡ ಒಂದು ಬಿಸ್ನೆಸ್ನ ಒಂದು ಗೋಲ್ಸ್, ಒಂದು ಆಬ್ಜೆಕ್ಟಿವ್, ಒಂದು ವರ್ಕ್ ಏನಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕಂದರೆ ಯಾರು ಯಾವಾಗ ಯಾಕೆ ಕೆಲಸ ಮಾಡಬೇಕಂತ ಅವ್ನು ಕ್ಲಿಯರ್ ಗೊತ್ತಿರುತ್ತೆ. ಅವ್ನು ಅಷ್ಟು ಮಾತ್ರ ಮಾಡೋದ್ರಿಂದ ಸರ್ ನನ್ನ ಕೆಲಸ ಏನು, ನನ್ನ ರೋಲ್ ಏನು, ನನ್ನ ಪೊಸಿಷನ್ ಏನು ಅಂತ ಪ್ರತಿಯೊಬ್ಬನಿಗೆ ಇಲ್ಲಿ ಗೊತ್ತಿರೋದ್ರಿಂದ ಆ ಕೆಲಸ ಏನಾಗುತ್ತೆ ಈಸಿಯಾಗಿ ನಡ್ಕೊಂಡು ಹೋಗುತ್ತೆ. ಓಕೆ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕ್ಲಿಯರ್ಲಿ ನೋಸ್ ದೇರ್ ರೋಲ್ಸ್. ಅವನ ಒಂದು ಕೆಲಸ ಏನು, ನನ್ನ ಒಂದು ಪರ್ಫಾರ್ಮೆನ್ಸ್ ಏನು, ಇಲ್ಲಿ ನಾನು ಏನು ಮಾಡಬೇಕು ಅಂತ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಆಗಿರುತ್ತೆ ಒಂದು ಫಾರ್ಮಲ್ ಆರ್ಗನೈಸೇಷನಲ್ಲಿ. ಓಕೆ, ದಿಸ್ ಆಲ್ಸೋ another one advantage. Another one is it provides stability to the organization. Okay, it provides stability to the organization. It's provide stability. Okay, behavior of employees can be fairly predicted. Okay, so ಇಲ್ಲಿ ಎಂಪ್ಲಾಯೀಸ್ ಬಿಹೇವಿಯರ್ ಏನಾಗಿರುತ್ತೆ ಇಲ್ಲಿ ಪ್ರಿಡಿಕ್ಟ್ ಆಗಿರುತ್ತೆ. ಸೊ ಒಂದು ಪ್ರತಿಯೊಂದು ಆಕ್ಟಿವಿಟೀಸ್ನ ಒಂದು ಅದರದೇ ಆದ ಒಂದು ಚೌಕಟ್ಟಿನೊಳಗಡೆ, ಅದರದೇ ಆದ ಒಂದು ಫ್ರೇಮ್ವರ್ಕ್ ಅಲ್ಲಿ ನಡೀತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಅವ್ರು ಈ ಫ್ರೇಮ್ವರ್ಕನ್ನು ಬಿಟ್ಟು ಆಚೆ ಹೋಗಂಗಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ವೇರ್ ಐ ಡಿ ಕಾರ್ಡ್ ಇಸ್ ಕಂಪಲ್ಸರಿ, ಇಟ್ ಇಸ್ ಇನ್ ರೂಲ್. ಐ ಡಿ ಕಾರ್ಡ್ ಹಾಕೊಂಡೇ ಬರಬೇಕು. ವಿತೌಟ್ ಐ ಡಿ ಕಾರ್ಡ್ ದಿಸ್ ನಾಟ್ ಅಲೋಡ್ ಇನ್ ಟು ದಿ ಬಿಸ್ನೆಸ್ ಆರ್ಗನೈಸೇಷನ್. ಅಂದರೆ ಐ ಡಿ ಕಾರ್ಡ್ ಇಲ್ಲದೆ ಈ ಒಂದು ಆರ್ಗನೈಸೇಷನಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಪ್ರತಿಯೊಂದು ಮಸ್ಟ್ ಆ್ಯಂಡ್ ಶುಡ್ ಅದನ್ನ ಫಾಲೋ ಅಪ್ ಮಾಡಬೇಕು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಸೊ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ರಿಪೋರ್ಟ್ ಮಾಡಬೇಕಂದ್ರೆ ಇವನಿಗೆ ಮಾಡಬೇಕು. ನಾನು ಇದು ಬಿಟ್ಟು ನಾನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಸೊ ಅದೇ ರೀತಿ ಈ ಥರ ಒಂದು ಸ್ಟೆಬಿಲಿಟಿ, ಯಾರಿಗೆ ರಿಪೋರ್ಟ್ ಮಾಡಬೇಕು, ಏನು ಕೆಲಸ ಮಾಡಬೇಕು ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡೋದ್ರಿಂದ ಒಂದು ವರ್ಕು ಎಲ್ಲ ಏನಾಗುತ್ತೆ ಕ್ಲಿಯರ್ ಆಗಿ ನಡ್ಕೊಂಡು ಹೋಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ advantage. These are all the various advantages of formal organization. Let's discuss about the disadvantages. Disadvantages of the formal organization. ಅಂದರೆ ಅನುಕೂಲ ಇದ್ದರೆ ಅನನುಕೂಲ ಕೂಡ ಇದ್ದೇ ಇರುತ್ತೆ. ಈ ಅನನುಕೂಲ ಏನಿದೆಯಪ್ಪ ಒಂದು ಫಾರ್ಮಲ್ ಆರ್ಗನೈಸೇಷನಲ್ಲಿ ಅಂದರೆ, ಸೊ ಫಾರ್ಮಲ್ ಕಮ್ಯುನಿಕೇಷನ್ ಮೇ ಲೀಡ್ ಟು ಡಿಫಿಕಲ್ಟ್. ಓಕೆ, it delays to take the decisions. Okay, delay to take decisions. Okay, yeah, so decisions cannot be taken easily and immediately. Why means here the authority and responsibility is clearly defined. Okay, top level, then middle level and the lower level management. ಈಗ ಫಾರ್ ಎಕ್ಸಾಂಪಲ್ ಇನ್ ದ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದರೂ ಥಿಂಗ್ಸ್ ಒಂದು ಹ್ಯಾಪನ್ ಆಯ್ತು, ಏನಾದರೂ ಏನೋ ಒಂದು ಆಯಿತು, ಸಡನ್ ಆಗಿ ಡಿಸಿಷನ್ ತಗೋಬೇಕಂದ್ರೆ ಸಾಧ್ಯ ಇಲ್ಲ. ವೈ ಮೀನ್ಸ್ ದ ಡಿಸಿಷನ್ ಮೇಕರ್ಸ್ ಆರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಓಕೆ, ದೀಸ್ ಲೆವೆಲ್ಸ್ ಆಫ್ ಪೀಪಲ್ಸ್ ಓನ್ಲಿ ದೇ ಹ್ಯಾವಿಂಗ್ ಅಥಾರಿಟಿ ಟು ಟೇಕ್ ಎನಿ ಡಿಸಿಷನ್ಸ್ ಅಟ್ ಎನಿ ಟೈಮ್. ಓಕೆ, ಇವರು ಈ ಒಂದು ಲೋ ಲೆವೆಲಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೋಬೇಕು, ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಬೇಕಂದ್ರೆ ಇವ್ರು ಏನು ಮಾಡಬೇಕಾಗುತ್ತೆ, ಮಿಡಿಲ್ ಲೆವೆಲ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಮಿಡಿಲ್ ಲೆವೆಲು ಲೋವರ್ ಲೆವೆಲ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಅಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರುವಂಥ ಒಂದು ಪೀಪಲ್ಸು ಡಿಸ್ಕಷನ್ ಮಾಡಿ ಫೈನಲಿ ಅವರು ಒಂದು ಫೈನಲ್ ಒಂದು ಡಿಸಿಷನ್ಸನ್ನು ತೊಗೋಬೇಕಾಗುತ್ತೆ. ಸೊ ಇಲ್ಲಿಂದ ಲೋವರ್ ಲೆವೆಲಿಂದ ಮಿಡಿಲ್ ಲೆವೆಲ್ ಟಾಪ್ ಲೆವೆಲ್ ಹೋಗಿ ಇಲ್ಲಿ ಪೀಪಲ್ಸ್ ಡಿಸ್ಕಷನ್ ಮಾಡಿ ಡಿಸಿಷನ್ ತೊಗೊಳೋಷ್ಟೊತ್ತಿಗೆ ಏನಾಗುತ್ತೆ, ಇಟ್ಸ್ ಟೇಕ್ more time to take decisions. ಓಕೆ, ಇಲ್ಲಿ ಯಾರಿಗೂ ಡಿಸಿಷನ್ ತಗೊಳ್ಳೋ ಅಂತ ಅಧಿಕಾರ ಇರೋದಿಲ್ಲ. ತಗೊಂಡ್ರು ಕೂಡ ಈ ಟಾಪ್ ಲೆವೆಲ್ ತಗೋಬೇಕಾಗುತ್ತೆ, ಅದು ತಗೊಂಡ್ರೆ ತುಂಬ ಡಿಲೇ ಆಗುತ್ತೆ. ಓಕೆ, ಇಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿ ಫಾರ್ಮಲ್ ಆರ್ಗನೈಸೇಷನ್. Another one is poor organization practices may not provide adequate recognition to create the talent. Okay, so ಏನಾಗುತ್ತೆ, there is no chance to show the talent. Okay, no chance to show the talent. Okay, this is one of the poor management. ಓಕೆ, ಈ ರೀತಿ ಒಂದು ಕ್ಲಿಯರ್ ಆಗಿ ಅವನಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಎಕ್ಸ್ಟ್ರಾ ಒಂದು ನಾಲೆಡ್ಜ್, ಸ್ಕಿಲ್ಸ್, ಒಂದು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅವನು ಆ ಒಂದು ಲಿಮಿಟಲ್ಲೇ, ಆ ಒಂದು ಫ್ರೇಮ್ ವರ್ಕಲ್ಲೇ ಕೆಲಸ ಮಾಡಬೇಕಾಗತ್ತೆ. he cannot
get any chance to shows his extra talent in the particular work. Why means he having the fully limitations into the organization. ಅಂದರೆ ಈ ಒಂದು ಆರ್ಗನೈಸೇಷನಲ್ಲಿ ಫುಲ್ ಲಿಮಿಟೇಷನ್ಸ್ ಇರುತ್ತೆ, ಒಂದು ಚೌಕಟ್ಟಿನೊಳಗಡೆ ಅದರದೇ ಆದ ಒಂದು ನೀತಿ ನಿಯಮಗಳೊಳಗೆ ಅವ್ನು ಕೆಲಸ ಮಾಡಬೇಕಾಗಿರೋದ್ರಿಂದ ಅವನು ಅದನ್ನು ಬಿಟ್ಟು ಬೇರೆ ಯಾವುದೇ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಆಗಲಿ ಅವನ ಎಕ್ಸ್ಟ್ರಾ ಟ್ಯಾಲೆಂಟ್ ಆಗಲಿ ಇನ್ನು ತೋರಿಸೋದಕ್ಕೆ ಇಲ್ಲಿ ಚಾನ್ಸಸ್ಸು ಇರೋದಿಲ್ಲ. ಸೊ ಇದು ಕೂಡ ಒನ್ ಆಫ್ ದ another disadvantage of the formal organization. Next one is, it is difficult to understand the human relationships in this organization. Okay, so difficult to understand the human relationships. Okay, see, each and every persons can work within the framework of the organization. Here one person can reporting to another one. This is clearly mentioned who is to report to who. ಅಂದ್ರೆ ಇಲ್ಲಿ A and B ಇವರು ಲೋ ಲೆವೆಲಲ್ಲಿ ಇದ್ದರೆ ಇಲ್ಲಿ ಫಾರ್ ಎಕ್ಸಾಂಪಲ್ 1 ಅಥವಾ 2 ಮ್ಯಾನೇಜರ್. ಸೊ ಎ ಅನ್ನೋನು ಇವನು ಮಾತ್ರ ರಿಪೋರ್ಟ್ ಮಾಡಬೇಕು, ಅಥವಾ ಬಿ ಅನ್ನೋನು ಇವನು ಮಾತ್ರ ರಿಪೋರ್ಟ್ ಮಾಡಬೇಕು. ಸೊ ಈ ರೀತಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಇವನಿಗೆ ಮಾತ್ರ ಗೊತ್ತಿರುತ್ತೆ, ಅಥವಾ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಇರೋರು ಮಾತ್ರ ಗೊತ್ತಿರುತ್ತೆ, ಇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಥರ ಒಂದು ರಿಸ್ಟ್ರಿಕ್ಷನ್ಸ್ ಒಂದು ಫ್ರೇಮ್ವರ್ಕ್ ಇರೋದ್ರಿಂದ ಇದು ಎಂಟೈರ್ ಆರ್ಗನೈಸೇಷನ್ ಬಗ್ಗೆ ಇಲ್ಲಿ ಯಾವುದೇ ಐಡಿಯಾ ಯಾವುದೇ ಪರ್ಸನ್ಗೆ ಇರೋದಿಲ್ಲ. ಅಂದರೆ ಒಂದು ಆರ್ಗನೈಸೇಷನ್ ಬಗ್ಗೆ ನಾಲೆಡ್ಜ್ ಇರಲ್ಲ. ಓಕೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ರಿಲೇಷನ್ಶಿಪ್. ಟೋಟಲ್ ವರ್ಕರ್ಸ್ ಎಷ್ಟಿರ್ತಾರೆ, ಟೋಟಲ್ ಯಾರೇನು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಯಾರೇನಿದ್ದಾರೆ, ಸೊ ಏನು ಡಿಸಿಷನ್ಸ್ ತಗೋತಾ ಇದ್ದಾರೆ, ಏನೇನು ಇಂಪ್ಲಿಮೆಂಟೇಷನ್ಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಈ ಥರ ಒಂದು ಆ್ಯಕ್ಟಿವಿಟೀಸ್ ಯಾರಿಗೂ ಗೊತ್ತಾಗೋದೇ ಇಲ್ಲ. ಅಂದರೆ ಅವ್ರ ಕೆಲಸ ಏನಿದೆ ಅಷ್ಟರೊಳಗಡೆ ಮಾತ್ರ ಅದನ್ನ ಮಾತ್ರ ಮಾಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಅನದರ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಫ್ formal organization. So these are all the various disadvantages of the formal organizations.